ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ. ಸಿದ್ಧರಾಗಿ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 47ನೇ ಭಾಗವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. 1ನೇ ಭಾಗದಿಂದ ಇವತ್ತು 47ನೇ ಭಾಗದಲ್ಲಿ ನಾವು ಇದ್ದೇವೆ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನದಿಂದ ಓದೋಣ. ಆಗ ಮನುಷ್ಯರೊಳಗೆ 3ರಲ್ಲಿ 1 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಆಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಇವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗವು ಹತವಾಯಿತು. ಈ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ, ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನುಂಟು ಮಾಡುತ್ತವೆ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮನಸಾಂತರ ಮಾಡಿಕೊಳ್ಳಲಿಲ್ಲ.
ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಅಂದರೆ ಮನುಷ್ಯರ ಮಧ್ಯದಲ್ಲಿ ಅನೇಕ ಉಪದ್ರವಗಳು ಇಲ್ಲ ಅನೇಕ ಇಂಥ ಸಂಹಾರ ನಡೆಯುವಂಥದ್ದು ದೇವರು ದೂತರಿಗೆ ಅಪ್ಪಣೆ ಕೊಟ್ಟಿರುವಂಥದ್ದು ನೋಡುತ್ತೇವೆ. ಈ ವಚನದಲ್ಲಿ ಇರುವಂಥ ವಿಷಯಗಳನ್ನು ತುಂಬ ಜನ ಅಪಾರ್ಥ ಮಾಡಿಕೊಂಡು ಈ 4 ಮಂದಿ ದೇವದೂತರು ಬೇರೆ ಯಾರಲ್ಲ, ಸೈತಾನನ ದೂತರು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಸೈತಾನನು, ದುರಾತ್ಮನು, ಸೈತಾನನಿದ್ದಾನಲ್ಲ, ಆ ಸೈತಾನನ ಹಿಂದೆ ಇರುವಂಥ ದುರಾತ್ಮಗಳು ಸೈತಾನಿಗೆ ಸಂಬಂಧಪಟ್ಟವರು ಅಂತೇಳಿ ಈ ರೀತಿ ಮಾತಾಡಿದ್ದಾರೆ. ಎರಡನೇದಾಗಿ 7 ವರ್ಷ ಶ್ರಮೆಗಳು ಪ್ರಾರಂಭವಾಗುತ್ತೆ. ಆ ಕಾಲದಲ್ಲಿ ಇಂಥ ಉಪದ್ರವಗಳೆಲ್ಲ ನಡೆಯುತ್ತೆ ಅಂತ ಹೇಳಿ ಬೋಧನೆ ಮಾಡಿದ್ದಾರೆ. ಈ 7 ವರ್ಷ ಶ್ರಮೆಗಳು ಯಾವಾಗ ಆಗುತ್ತೆ ಅಂತ ಒಂದು ವೇಳೆ ಕೇಳಿದರೆ, ಯೇಸು ಕ್ರಿಸ್ತರು ಸಭೆಯನ್ನು ಪರಲೋಕಕ್ಕೆ ಸೇರಿದ ಮೇಲೆ ಬಿಡಲ್ಪಟ್ಟವರ ಮಧ್ಯದಲ್ಲಿ 7 ವರ್ಷ ಶ್ರಮೆಗಳು ಉಂಟಾಗುತ್ತೆ. ಅದರಲ್ಲಿ 3.5 ವರ್ಷ ಸಾಮಾನ್ಯವಾದಂಥ ಶ್ರಮೆಗಳಿರುತ್ತೆ, ಇನ್ನು 3.5 ವರ್ಷ ಭಯಂಕರವಾದಂಥ ಶ್ರಮೆಗಳಿರುತ್ತೆ. ಆ ಶ್ರಮೆಗಳಲ್ಲಿ ಕೆಲವರು ತಾಳಲಾರದೆ ಮರಣವನ್ನು ಹುಡುಕ್ತಾರೆ, ಆದರೆ ಮರಣ ಅವರಿಂದ ದೂರವಾಗುತ್ತೆ ಅಂಥೇಳಿ ಇದು 7 ವರ್ಷ ಶ್ರಮೆಗಳ ಕಾಲದಲ್ಲಿ ನಡೆಯುತ್ತೆ ಅಂತೇಳಿ ಬೋಧನೆ ಮಾಡಿದ್ದಾರೆ. ಅದು ತಪ್ಪು. ಯಾರಾದರೂ 7 ವರ್ಷ ನಡೆಯುತ್ತೆ 7 ವರ್ಷ ನಡೆಯುತ್ತೆ ಎನ್ನುವಂಥದ್ದು ಯಾರಾದರೂ ಬೋಧನೆ ಮಾಡಿದರೆ ವಾಕ್ಯದ ಪ್ರಕಾರ ಟೋಟಲ್ ತಪ್ಪು. ಕ್ರೈಸ್ತರ ಮಧ್ಯದಲ್ಲಿ ಶ್ರಮೆಗಳು 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. ಕ್ರೈಸ್ತರ ಮಧ್ಯದಲ್ಲಿ ಆಗಬೇಕಾದ್ರೆ 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. ಎರಡನೇದಾಗಿ ಲೋಕದಲ್ಲಿ ನಡೆಯುವಂಥ ಸಂಹಾರವನ್ನು ಕುರಿತು ಯೋಚನೆ ಮಾಡುವಾಗ ಕ್ರೈಸ್ತ ಪೂರ್ವದಿಂದನೇ ಪ್ರಾರಂಭವಾಗಿದೆ. ಈ ಸಂಹಾರ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನಡೆದಿದೆ, 1ನೇ ಶತಮಾನದಲ್ಲಿ ನಡೆದಿದೆ. ಆನಂತರ ಯೇಸು ಕ್ರಿಸ್ತರು ಹೊರಟೋದ ಮೇಲೆ ಶಿಷ್ಯರ ಬಳಿಯಲ್ಲಿ, ಯಹೂದ್ಯರ ಬಳಿಯಲ್ಲಿ, ಅನ್ಯರ ಬಳಿಯಲ್ಲಿ ಅನೇಕ ಸಂಹಾರಗಳು ನಡೆದಿವೆ ಪ್ರಿಯರೇ, ಅನೇಕ ಯುದ್ಧಗಳು ನಡೆದಿವೆ. ಆದರೆ ಇವರು ಅರ್ಥ ಮಾಡಿಕೊಳ್ಳದೆ 7 ವರ್ಷ ಶ್ರಮೆಗಳು ಬರುತ್ತೆ ಅಂತೇಳಿ ಕೆಲವರ ಮನಸ್ಸನ್ನು ಮಂಕು ಮಾಡಿ ದಾರಿ ತಪ್ಪಿಸಿದ್ದಾರೆ. ಅದನ್ನು ಎದುರು ನೋಡಿಕೊಂಡು ಇವಾಗೇನು ನಮ್ಮ ಮಧ್ಯದಲ್ಲಿ ಏನು ಶ್ರಮೆಗಳಿಲ್ಲ, ಎಲ್ಲ ಯೇಸು ಕ್ರಿಸ್ತರೇ ನಮ್ಮ ಶ್ರಮೆಗಳನ್ನು ಅವರು ಅನುಭವಿಸಿದ್ದಾರೆ, ನಮ್ಮ ಕಷ್ಟಗಳನ್ನು ಯೇಸು ಪ್ರಭು ಅನುಭವಿಸಿದ್ದಾರೆ, ಆದ್ದರಿಂದ ನಮಗೆ ಏನು ಶ್ರಮೆಗಳಿಲ್ಲ ಅಂತ ಹೇಳಿ ಬೋಧನೆ. ಕ್ರೈಸ್ತರಾಗಿರುವಂಥ ನಮ್ಮ ಮಧ್ಯದಲ್ಲಿ ಯಾವ ಶ್ರಮೆಗಳಿಲ್ಲ, ನಮಗೋಸ್ಕರ ಆ ಪ್ರಭು ಶ್ರಮೆಗಳನ್ನು ಅನುಭವಿಸಿ ಪರಲೋಕಕ್ಕೆ ಹೋಗಿದ್ದಾನೆ, ನಮಗೆ ಏನು ಶ್ರಮೆಗಳಿಲ್ಲ. ನಮಗೆ ಯಾವಾಗಲೂ ಸುಖವಾಗಿರ್ತೀವಿ, ನಾವು ಸುಖವಾಗಿರ್ತೀವಿ, ಆನಂದವಾಗಿರ್ತೀವಿ. ನಾವು ಆನಂದವಾಗಿ ಸುಖವಾಗಿ ಬಾಳೋದಕ್ಕೇನೆ ಯೇಸು ಪ್ರಭು ನಮಗೋಸ್ಕರ ಶ್ರಮೆಯನ್ನು ಅನುಭವಿಸಿದ್ದಾನೆ, ಹಿಂಸೆಯನ್ನು ಅನುಭವಿಸಿದ್ದಾನೆ, ಸಿಲುಬೆ ಮರಣವನ್ನು ಹೊಂದಿದ್ದಾನೆ ಎಂದು ಹೇಳ್ಕೊಡ್ತಾರೆ. ಒಂದು ವೇಳೆ ಶ್ರಮೆ ಬಂದರೆ ಅದು 7 ವರ್ಷ ಶ್ರಮೆಗಳು ಬರುತ್ತೆ, ಅದು ಇವಾಗಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ. ಅಂದರೆ ಯೇಸು ಕ್ರಿಸ್ತರು ಸಭೆಯನ್ನು ಪರಲೋಕಕ್ಕೆ ಸೇರಿಸಿದ ಮೇಲೆ ಅವಾಗ ಬರುತ್ತೆ, ಅಲ್ಲಿ ತನಕ ಬರಲ್ಲ, ಏನು ಭಯಪಡಬೇಡಿ ಅಂತೇಳಿ ತುಂಬ ಜನ ಹೇಳ್ತಾರೆ. ಅದು ಯಾರಾದರೂ ಹೇಳಿದ್ರು ಇಲ್ಲ ನೀವು ಕೇಳಿದ್ರು, ಬೈಬಲ್ ವಾಕ್ಯದ ಪ್ರಕಾರ ಅದು ತಪ್ಪು. ಶ್ರಮೆಗಳು ಅಂದಾಗ ಕ್ರೈಸ್ತರ ಮಧ್ಯದಲ್ಲಿ ಇದೆ, ಅದೇ ಪ್ರಕಾರ ಹೊರಗಡೆ ಅನ್ಯರ ಮಧ್ಯದಲ್ಲಿ ಕೂಡ ಇದೆ. ಸಂಹಾರ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಸಂಹಾರ ಮಾಡೋದಕ್ಕೆ ನೋಡುವಾಗ ಕಳೆದ ಭಾಗದಲ್ಲಿ ಮಾತನಾಡಿದ್ದೀನಿ. 46ನೇ ಭಾಗವನ್ನು ನೀವು ನೋಡಿದ್ರೆ, ಇಲ್ಲ 45, ಟೋಟಲ್ ಈ ಭಾಗಗಳೆಲ್ಲ ನೋಡಬೇಕು. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಎಲ್ಲ ಭಾಗಗಳನ್ನು ನೋಡಬೇಕು, ಪರಿಶೋಧನೆ ಮಾಡಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ಯಾವುದು ನಿಜ ಯಾವುದು ಸುಳ್ಳು ತಿಳ್ಕೊಂಡು ಈ ಲೋಕದಲ್ಲಿ ದೇವರು ಹೇಳಿರೋ ಪ್ರಕಾರ ನಾವು ನಡಿಬೇಕು. ಸಂಹಾರ ಮಾಡ್ತಾರಂತೆ. ಸಂಹಾರ ಮಾಡುವಂಥ ಅಧಿಕಾರ 4 ಮಂದಿ ದೇವದೂತರಿಗೆ ಕೊಟ್ಟಿದ್ದಾನಂತ ಹೇಳ್ತಾರೆ. ಈ ದೇವದೂತರಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಪರಲೋಕದಲ್ಲಿದ್ದಂಥ ದೇವದೂತರು ಇದ್ದಾರೆ. ಎರಡನೇದಾಗಿ ಪ್ರಕೃತಿ, ಟೋಟಲ್ ಈ ಪ್ರಕೃತಿ ಇದೆಯಲ್ಲ, ಈ ಜಗತ್ತು, ಈ ಜಗತ್ತಿನಲ್ಲಿ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಟೋಟಲಿ ಜಗತ್ತಿನಲ್ಲಿ ಇರುವಂಥದ್ದು ಪ್ರತಿಯೊಂದು ಗಮನಿಸುವಾಗ ದೇವದೂತರಿಗೆ ಸಂಬಂಧಪಟ್ಟಂಥ ಜೀವ.
ಗಾಳಿ ದೇವದೂತನು, ನೀರು ದೇವದೂತನು, ಸೂರ್ಯನು ದೇವದೂತನು, ಬೆಂಕಿ. ಅದೇ ಪ್ರಕಾರ ಸೇವಕರನ್ನು ಕೂಡ ನನ್ನ ದೂತರು ಅಂತಲೂ ಹೇಳಿದ್ದಾನೆ. ಸೇವಕರು ಅಂದರೆ ಪ್ರವಾದಿಗಳಿದ್ದಾರಲ್ಲ, ಈ ಪ್ರವಾದಿಗಳನ್ನು ಕೆಲವು ಸಂದರ್ಭದಲ್ಲಿ ನನ್ನ ದೂತ ಅಂತಲೂ ಹೇಳಿದ್ದಾರೆ, ಇಲ್ಲ ನನ್ನ ಸೇವಕರು ಅಂತಲೇ ಹೇಳಿದ್ದಾರೆ. ಅದೇ ಪ್ರಕಾರ ದೇವರು ಕೆಲವ್ರನ್ನ ಅಧಿಕಾರಿಗಳನ್ನು ಅಂದರೆ ಅರಸರನ್ನು, ಒಡೆಯರನ್ನು ಆರಿಸ್ಕೊಳ್ತಾರೆ, ಇವರು ನನ್ನ ಸೇವಕರು ಇಲ್ಲ ನನ್ನ ದೂತರು ಅಂತಲೂ ಹೇಳಿದ್ದಾನೆ. ಪ್ರಿಯರು ಗಮನಿಸ್ಬೇಕು, ಪ್ರಿಯರ ದೇವ್ರ ಮಕ್ಕಳಿರ. ಇವಾಗ ಸಂಹಾರ ಮಾಡಬೇಕಾದ್ರೆ ಅದಕ್ಕಿರುವಂಥ ಕಾರಣ ಏನು? ಮನುಷ್ಯರನ್ನು ಅಂದರೆ ಮಾನವರನ್ನು ಸಂಹಾರ ಮಾಡಬೇಕಾದ್ರೆ ಕಾರಣ ಏನು ಅಂದರೆ, ಸಂಹಾರ ಮಾಡೋದಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾನ? ಸಾಯಿಸೋದಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾನ? ಇಲ್ಲ. ಮತ್ತು ದೇವರ ಸಂಕಲ್ಪ ಏನಾಗಿದೆ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದಲ್ಲಿ ನಾವು ಎಷ್ಟೋ ಸಾರಿ ಓದಿದ್ದೇವೆ. ಪ್ರತಿ ವಿಡಿಯೋಗಳಲ್ಲಿ ಆ ಮಾತಿರುತ್ತೆ. ಆ ಒಂದು ವಚನದಲ್ಲಿರುವಂಥ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಅನೇಕ ಮಂದಿ ಮಕ್ಕಳನ್ನು ಪಡಿಬೇಕು ಎಂದು, ಯೇಸು ಕ್ರಿಸ್ತರ ಮೂಲಕ ನಾನು ಸ್ವೀಕರಿಸಬೇಕು ಎಂದು, ತಂದೆಯಾದ ದೇವರು ಜಗತ್ತುಂಟಾಗಲಾರ್ದು ಮೊದಲೇ ನಮ್ಮನ್ನು ಯೇಸು ಕ್ರಿಸ್ತರ ಮೂಲಕ ಆರಿಸಿಕೊಂಡಿದ್ದಾರಂತೆ. ಈ ದಿನ ಭೂಮಿಯ ಮೇಲೆ ಹುಟ್ಟುವಂಥ ಪ್ರತಿ ಮನುಷ್ಯರು ದೇವರ ಸಂಕಲ್ಪದ ಮೂಲಕ ಹುಟ್ಟುತ್ತಾ ಇದ್ದಾರೆ. ಜಗತ್ತುಂಟಾಗಲಾರ್ದು ಮೊದಲೇ ದೇವರು ಆರಿಸಿಕೊಂಡಿದ್ದಾರೆ. ಎಲ್ಲರ ವಿಷಯದಲ್ಲಿ ದೇವರು ಎದುರು ನೋಡಿದ್ದು ಒಂದೇ, ನನ್ನ ಮಕ್ಕಳಾಗಿರುವಂಥ ನೀವೆಲ್ಲರೂ ಪರಿಶುದ್ಧರಾಗಿರಬೇಕು, ದೋಷವಿಲ್ಲದವರಾಗಿರಬೇಕು, ಭಕ್ತರಾಗಿ ಜೀವಿಸಬೇಕು, ನಂಬಿಕೆಯುಳ್ಳವರಾಗಿ ನನ್ನ ಮಕ್ಕಳಾಗಿ ಜೀವಿಸಬೇಕು, ನನ್ನ ಮಕ್ಕಳಾಗಿ ಭೂಲೋಕದಲ್ಲಿ ಬದುಕಬೇಕು ಅಂತೇಳಿ ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ಸಾಯಿಸೋದಕ್ಕಲ್ಲ, ದೇವರ ಉದ್ದೇಶ ಸಾಯಿಸೋದಕ್ಕಲ್ಲ, ಜೀವಿಸೋದಕ್ಕೆ. ಎರಡನೇದಾಗಿ ತನ್ನ ಮಕ್ಕಳನ್ನು ಸ್ವೀಕರಿಸೋದಕ್ಕೆ. ಮತ್ತು ಯಾಕೆ ಸಂಹಾರ ಅಂತ ನೋಡುವಾಗ, ಸಂಹಾರ ಯಾಕೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ? ದೇವರು ಪರಿಶುದ್ಧನು, ದೇವರು ನೀತಿವಂತನು. ಅದೇ ಪ್ರಕಾರ ದೇವರ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ಕೂಡ ನೀತಿವಂತರಾಗಿ ಬದುಕಬೇಕು ಎನ್ನುವಂಥದ್ದೇ ದೇವರ ಸಂಕಲ್ಪ. ದೇವರ ಮಾತಿಗೆ ವಿರುದ್ಧರಾಗಿ ಜೀವಿಸಿದರೆ ಮೊದಲನೇದಾಗಿ ದೇವರು ಎಚ್ಚರಿಸ್ತಾರೆ. ನೀವು ತಪ್ಪು ಮಾಡಬೇಡಿ ಅಂತೇಳಿ ದೇವರು ಎಚ್ಚರಿಸ್ತಾರೆ. ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಡ್ರಿ ಅಂತೇಳಿ ದೇವರು ಎಚ್ಚರಿಸ್ತಾರೆ. ಆದಿಕಾಂಡ 6ನೇ ಅಧ್ಯಾಯ ನೋಡಿ ಪ್ರಿಯರ ದೇವರ ಮಕ್ಕಳಿರ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಿಂದ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತನ್ನ ಹೃದಯದಲ್ಲಿ ನೊಂದುಕೊಂಡನು. ಯಾರು? ಸೃಷ್ಟಿ ಮಾಡಿರುವಂಥ ಸರ್ವೇಶ್ವರನಾದಂಥ, ಸೇನಾಧೀಶ್ವರನಾದಂಥ ದೇವರು ತಂದೆ ಪರಮಾತ್ಮನು ಹೃದಯದಲ್ಲಿ ನೊಂದುಕೊಂಡಿದ್ದಾನಂತೆ. ಯಾಕೆ? ಈ ಮಾನವರನ್ನು ಉಂಟು ಮಾಡಿದಗೋಸ್ಕರ ನೊಂದುಕೊಂಡಿದ್ದಾನಂತೆ. ನೊಂದುಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಅಂತ ನೋಡುವಾಗ, ಭೂಲೋಕದಲ್ಲಿ ಅಂದರೆ ನೋಹನ ಕಾಲದಲ್ಲಿ ನೋಡುವಾಗ ಭೂಲೋಕದಲ್ಲಿದ್ದಂಥ ಮನುಷ್ಯರು ಕೆಟ್ಟೋಗಿದ್ದಾರಂತೆ. ಮನುಷ್ಯರಲ್ಲಿ ಭಕ್ತಿ ಇಲ್ಲ, ಭ್ರಷ್ಟರಾಗಿದ್ದಾರೆ, ದುಷ್ಟರಾಗಿದ್ದಾರಂತೆ. ಭ್ರಷ್ಟರು ದುಷ್ಟರು ಆಗಿರುವಾಗ ದೇವರು ಎಚ್ಚರಿಕೆ ಕೊಡಬೇಕಾ? ದೇವರ ಜ್ಞಾನವನ್ನು ಸಾರಬೇಕಾ? ಸಾರಿದ್ದಾರೆ. ದೇವರು ತನ್ನ ಜ್ಞಾನವನ್ನು ಅವರ ಬಳಿಯಲ್ಲಿ ಸಾರಿದ್ದಾರೆ. ಆದರೆ ಅವರು ಅಪಹಾಸ್ಯ ಮಾಡಿದ್ದಾರೆ ದೇವರ ವಿಷಯದಲ್ಲಿ, ದೇವರ ಭಕ್ತನಾಗಿರುವಂಥ ನೋಹಾನನ ವಿಷಯದಲ್ಲಿ. ನಂಬಿಲ್ಲ ಅವರು, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು. ಅದಕ್ಕೆ ಆಗಿನ ಕಾಲದಲ್ಲಿ ದೇವರು ಒಂದು ನಿರ್ಣಯವನ್ನು ತಗೊಳ್ತಾರೆ. ಭೂಮಿಯ ಮೇಲೆ ಇದ್ದಂಥ ಎಲ್ಲ ಮಾನವರನ್ನು ನೀರಿನ ಮೂಲಕ ಅಳಿಸಿಬಿಡುತ್ತೇನೆ ಅಂತ. ಅಂದರೆ ನೀರಿನ ಮೂಲಕ ಸಂಹಾರ ಮಾಡುತ್ತೇನೆ ಎಂದು. ದೇವರು ಯಾಕೆ ಸಂಹಾರ? ಅವರ ಭ್ರಷ್ಟತ್ವ, ದುಷ್ಟತ್ವ, ಕ್ರೂರತನ. ಎರಡನೇದಾಗಿ ದೇವರು ಬದಲಾಗ್ರಿ, ನನ್ನ ಮಕ್ಕಳಿರ, ನೀವೆಲ್ಲರೂ ನನ್ನ ಮಕ್ಕಳು, ನಾನು ನಿಮ್ಮನ್ನು ಪಡೆದಿದ್ದೀನಿ, ಬದಲಾಗ್ರಿ. ನೋಹಾನನ ಮೂಲಕ ತಿಳಿಸಿದಾಗ ಯಾರಾದರೂ ಬದಲಾಗಿದ್ದಾರಾ? ನೋಹಾನನು ಸುವಾರ್ತೆಯನ್ನು ಸಾರಿದಾಗ ನೋಹಾನನನ್ನೇ ಅವಮಾನಪಡಿಸಿದ್ದಾರೆ, ಬಾಯಿ ಬಂದ ಹಾಗೆ ನಿಂದಿಸಿದ್ದಾರೆ. ತಿಳ್ಕೊಂಡಿಲ್ಲ.
ಸುಮಾರು 100 ವರ್ಷದವರೆಗೆ, ಪ್ರಾರಂಭ ಕಾಲದಲ್ಲಿ ನೋಡುವಾಗ ಸುಮಾರು 1000 ವರ್ಷ ಆಯುಷ್ಕಾಲ ಕೊಡಲ್ಪಟ್ಟಿತ್ತು ಪ್ರಾರಂಭದಲ್ಲಿ ಮನುಷ್ಯರಿಗೆ. ಈ ಪ್ರಾರಂಭ ಕಾಲದಲ್ಲಿ ಸುಮಾರು 100 ವರ್ಷದವರೆಗೆ ದೇವರು ನೋಹನ ಮೂಲಕ ಸುವಾರ್ತೆಯನ್ನು ತಿಳಿಸಿದ್ದಾನೆ. ಬದಲಾಗಿಲ್ಲ, ನೀರಿನ ಮೂಲಕ ಸಂಹಾರ ಮಾಡಿದ್ದಾನೆ. ಅದೇ ಪ್ರಕಾರ ಲೋಟನ ಕಾಲದಲ್ಲಿ ನೋಡುವಾಗ ಅಲ್ಲಿ ಕೂಡ ದೇವರು ಲೋಟನ ಮೂಲಕ ಏನ್ರಿ ಸುವಾರ್ತೆ ನಡೆಯುತ್ತೆ. ಕೊನೆಯದಾಗಿ ದೇವದೂತರು ಬರ್ತಾರೆ. ಇಬ್ಬರು ದೇವದೂತರು ಬಂದು ಏನು ಮಾತನಾಡ್ತಾ ಇದ್ದಾರೆ ಒಂದು ಸರಿ ನೋಡಿ. ಆದಿಕಾಂಡ 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುವೆನು. ಅಂದರೆ ಮೊಟ್ಟ ಮೊದಲು ದೇವರು ಏನು ಮಾಡ್ತಾರಂತ ನೋಡುವಾಗ ಅವಕಾಶ ಕೊಡ್ತಾರೆ, ಕಾಲಾವಕಾಶವನ್ನು. ದೇವರಿಗೆ ಮೊರೆ ಹೋಗ್ತಾ ಇದೆ. ದೇವರಿಗೆ ಮೊರೆ ಇಡೋರು ಯಾರಂತ ನೋಡುವಾಗ ಪ್ರಕೃತಿನೇ. ಈ ಪ್ರಕೃತಿಯಲ್ಲಿ ಇರುವಂಥ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇಲ್ಲ ಕಲ್ಲುಗಳಾಗಿರ್ಬೋದು, ಮರಳಾಗಿರ್ಬೋದು, ಗಿಡಗಳು, ಮರಗಳು, ಇವೆಲ್ಲ ದೇವರಿಗೆ ಮೊರೆ ಇಡುತ್ತೆ. ದೇವರೇ, ನಿಮ್ಮ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ. ದೇವರೇ, ನಿಮ್ಮ ಮಕ್ಕಳು ಭಯಂಕರವಾದಂಥ ವ್ಯಭಿಚಾರಿಗಳಾಗಿದ್ದಾರೆ. ಸೊದೋಮ್ ಗೊಮರಗಳಲ್ಲಿ ಎಂಥ ವ್ಯಭಿಚಾರಿಗಳು ಅಂತ ನೋಡುವಾಗ ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಅದು ಕ್ರೈಸ್ತ ಪೂರ್ವದಲ್ಲೇ ಇಂಥ ದರಿದ್ರ ಉಟ್ಕೊಂಡಿದೆ. ಆವಾಗ ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಟನ ಮೂಲಕ, ಬದಲಾಗಿಲ್ಲ. ಅದಕ್ಕೆ ಅಲ್ಲಿರುವಂಥ ಭಯಂಕರವಾದಂಥ ಕೃತ್ಯಗಳು ಬೇರೆ ಜನಾಂಗದವರಿಗೆ ಹರಡುತ್ತೆ ಅಂತ ಹೇಳಿ ದೇವರು ಏನು ಮಾಡ್ತಾರೆ ಗೊತ್ತಾ, ಈ ಸೊದೋಮ್ ಗೊಮರ ಪಟ್ಟಣಗಳನ್ನು, ಹಳ್ಳಿ ಪಳ್ಳಿಗಳನ್ನು ಎಲ್ಲೆಲ್ಲಿ ಹರಡಿದೆಯೋ ಅದೆಲ್ಲ ದೇವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ನಾಶ ಮಾಡಿದ್ದಾರೆ. ನೋಹನ ಕಾಲದಲ್ಲಿ ನೀರಿನ ಮೂಲಕ ಸಂಹಾರ, ಲೋಟನ ಕಾಲದಲ್ಲಿ ಏನ್ರಿ ಬೆಂಕಿ ಗಂಧಕಗಳ ಮೂಲಕ ಸಂಹಾರ. ಹೌದಲ್ವ? ಮೋಶೆ ಕಾಲದಲ್ಲಿ ಮಿಡತೆಗಳ ಮೂಲಕ ಸಂಹಾರ, ದೇವದೂತನ ಮೂಲಕ ಸಂಹಾರ. ಅನಂತರ ಅರಣ್ಯದಲ್ಲಿ ಭ್ರಷ್ಟರು ತಪ್ಪು ಮಾಡಿದಾಗ ಎಚ್ಚರಿಸ್ತಾರೆ, ಕೇಳಿಲ್ಲ ಅಂದರೆ ಭೂಕಂಪ ಬಂದು, ಅಂದರೆ ನಿಂತ ಸ್ಥಳದಲ್ಲಿ ಭೂಮಿ ಬಾಯಿ ತೆರೆಯುತ್ತೆ, ನಿಂತ ಸ್ಥಳದಲ್ಲಿ ಭೂಮಿ ನುಂಗುತ್ತೆ. ಅವರನ್ನು ಸಂಹಾರ ಮಾಡೋದಕ್ಕೆ ದೇವರೊಂದು ಮಾತು ಅಪ್ಪಣೆ ಕೊಟ್ಟರೆ ಸಾಕು, ಭೂಮಿ ನುಂಗಿಬಿಡುತ್ತೆ. ನೀರಿಗೆ ಅಪ್ಪಣೆ ಬಂತ, ನೀರು ಎಳ್ಕೊಂಡು ಹೋಗುತ್ತೆ. ಆಕಾಶಕ್ಕೆ ಅಪ್ಪಣೆ ಬಂತ, ಬೆಂಕಿಗೆ ಅಪ್ಪಣೆ ಬಂತ, ಗಾಳಿಗೆ ಅಪ್ಪಣೆ ಬಂತ. ದೇವರ ಮಾತನ್ನು ಕೇಳೋರು ಯಾರಂತ ನೋಡುವಾಗ ಟೋಟಲ್ ಜಗತ್ತು ದೇವರ ಮಾತು ಕೇಳುತ್ತೆ. ಪರಲೋಕದಲ್ಲಿ ದೇವದೂತರಿದ್ದಾರೆ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ 4 ಮಂದಿ ದೇವದೂತರು ಅಂದಾಗ 4 ಮಂದಿ ದೇವದೂತರಂತ ಅಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ. ಯಾಕೆಂದರೆ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಅಂಕೆಗಳು ಅಂದಾಗ ಅಂಕೆಗಳನ್ನು ತಗೊಂಡು 20 ಕೋಟಿ ಮಂದಿ ಅಂತ ಒಂದು ವೇಳೆ ಅಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಸೈನಿಕರ ದಂಡು, 20 ಕೋಟಿ ಅಂದಾಗ 20 ಕೋಟಿ ಅಂತೇಳಿ ಒಂದು ಏನ್ರಿ ಇಮೇಜ್, ಒಂದು ಫೋಟೋ ಹಾಕಿ, ಇಲ್ಲಾಂದರೆ ಅಂಕೆಗಳನ್ನು ಹಾಕಿ ಇಷ್ಟು ಬರ್ತಾರೆ, ಇಷ್ಟು ಯುದ್ಧಶೂರರು ಬರ್ತಾರೆ, ಸೈನಿಕರು ಬರ್ತಾರೆ, ಇದು ಸೈತಾನನ ಟೀಮು. ಸೈತಾನ ಎಲ್ಲಿದ್ದಾನಂತ ನೋಡುವಾಗ ಅದು ಕೂಡ ಗೊತ್ತಿಲ್ಲ ರೀ ಇವರಿಗೆ. ಸೈತಾನನು ಮನುಷ್ಯರ ಹೃದಯಗಳಲ್ಲಿ ಕುಳಿತುಕೊಂಡು ಪ್ರಪಂಚವನ್ನು ಅಲ್ಲೋ ಕಲ್ಲೋ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಯಾರಿಗೆ ಅದರ ಅರ್ಥ ಆಗಿದೆಯಾ? ದುರಾತ್ಮಗಳು, ದೆವ್ವಗಳು ಸ್ಮಶಾನದಲ್ಲಿಲ್ಲ, ಬೂತ್ ಬಂಗ್ಲೆಗಳಲ್ಲಿಲ್ಲ. ನಿಜವಾದ ಬೂತ್ ಬಂಗ್ಲೆ ಯಾವುದು ಗೊತ್ತಾ? ಬೂತ್ ಬಂಗ್ಲೆಯಲ್ಲಿ ದೆವ್ವ ಇದೆ ಅಂತ ಅದು ದಾರಿ ತಪ್ಪಿಸಿದೆ. ನಿಜವಾದ ಬೂತ್ ಬಂಗ್ಲೆ, ಬೂತ್ ಮನೆ ನಿನ್ನ ಹೃದಯ, ನಿನ್ನ ಹೃದಯವೇ, ನಿನ್ನ ದೇಹ. ಬೂತ್ ಬಂಗ್ಲೆ ಸೈತಾನ್ ಏನು ಮಾಡಿದೆ ಅಂದರೆ, ದೆವ್ವ ಸೈತಾನು ಆ ಬೂತ್ ಬಂಗ್ಲೆಯಲ್ಲಿದೆ, ಆಳು ಬಿದ್ದಂಥ ಮನೆಯಲ್ಲಿ. ಆಳು ಬಿದ್ದಂಥ ಮನೆಯಲ್ಲಿ ಏನೋ ಜಂತುಗಳು, ಇಲ್ಲಾಂದರೆ ಹಾವುಗಳು, ಇಲ್ಲ ಯಜ್ಞಗಳು ಅವಿರ್ಬೋದು. ನಿಜವಾದ ಬೂತ್ ಮನೆ ಸೈತಾನನಿಗೆ ಮನೆ, ದೆವ್ವಗಳಿಗೆ ಮನೆ, ಪಿಶಾಚಿಗಳಿಗೆ ಮನೆ ಮನುಷ್ಯರ ದೇಹ, ಮಾನವನ ಹೃದಯಗಳು.
ಈ ಮಾನವನ ಹೃದಯಗಳಲ್ಲಿ ದೆವ್ವ ಕುಳಿತುಕೊಂಡು, ಸೈತಾನನ್ನು ಕುಳಿತುಕೊಂಡು, ಬೂತು ಬಂಗ್ಲೆ ಹಲ್ಲಿದೆ, ಸ್ಮಶಾನದಲ್ಲಿ ದೆವ್ವ ಇದೆ, ದಾರಿ ತಪ್ಪಿಸಿ ಬಿಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರಲ್ಲಿ ಕುಳಿತುಕೊಂಡಿದೆ ಅದು ಸೈತಾನ್. ಪ್ರಕಟಣೆ ಗ್ರಂಥದಲ್ಲಿ ಮಿಡತೆಗಳು ಇಲ್ಲಾಂದರೆ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದೆ ಬಹಳ ಸಂಖ್ಯೆ ಅಂತ ಹೇಳಿರುವಾಗ, ಅದು ಏನ್ರಿ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಇವರು ಕೂಡ ಇಷ್ಟ ಬಂದ ಹಾಗೆ ಬೋಧನೆ, ದೊಡ್ಡ ದೊಡ್ಡ ಪುಸ್ತಕಗಳಿಗೆ ಬರೆದಿದ್ದಾರೆ. ಮತ್ತು ಮಾಮೂಲಿ ಬರೆದಿಲ್ಲ, ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು, ಅದು ಕೂಡ 2000 3000, ಅಬ್ಬಬ್ಬಬ್ಬಬ್ಬ, ದೊಡ್ಡ ಜ್ಞಾನಿಗಳಂತೇಳಿ. ಸೈತಾನನಿಗೆ ಒಳಪಟ್ಟಂಥ ಏನ್ರಿ ದುರಾತ್ಮಗಳು ದಾರಿ ತಪ್ಪಿಸಿಬಿಟ್ಟಿದ್ದಾರೆ. ಟೋಟಲ್ ಪ್ರಪಂಚವನ್ನೇ ದಾರಿ ತಪ್ಪಿಸಿದ್ದಾರೆ. ಇಲ್ಲಿ ನೋಡಿ, ಲೋಟನ ಕಾಲದಲ್ಲಿ ಅಂದರೆ 19ನೇ ಅಧ್ಯಾಯದಲ್ಲಿ ನೋಡುವಾಗ ಪುರುಷರು ಕೂಡುವಂಥದ್ದು ಏನದು? ಸಂಸಾರ ಮಾಡ್ತಾರ. ಇವಾಗಲೂ ಕೂಡ ಪುರುಷರು ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೊಡ್ರಿ ಅಂತಾರೆ. ಪುರುಷರು ಯಾಕಪ್ಪ ಕೂಡ್ತೀರ ಅಂದರೆ ಲೈಂಗಿಕ ಕೋರಿಕೆನಾ? ಅಷ್ಟೊಂದು ಕೋರಿಕೆನಾ? ಅಷ್ಟೊಂದು ಚಟ ಇದೆಯಾ? ಅಲ್ಲ ಕಂಡ್ರು, ದೇವರ ವಿಷಯದಲ್ಲಿ ಪಾಪ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ನಿನ್ನ ದೇಹ ನಿನ್ನಿಷ್ಟದ ಪ್ರಕಾರ ನಡೀತಿ ಅಂತೇಳಿ ಅಲ್ಲಿ ಹೋಗಿ ಕೇಳ್ತೀಯ. ನಿನ್ನ ದೇಹ ಯಾರು ಕೊಟ್ಟರು? ನಿನಗೆ ದೇಹ ನಿನಗೆ ಯಾರು ಕೊಟ್ಟಿದ್ದಾರೆ ಈ ದೇಹವನ್ನು? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ತಂದೆಯಾದ ಪರಮಾತ್ಮನು ನಿನಗೆ ದೇಹ ಕೊಟ್ಟಿರುವಾಗ ಆತನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಇದು ನನ್ನ ದೇಹ ಆಗಿರುವುದರಿಂದ ಕಾಮ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪುರುಷರು ಮದುವೆ ಮಾಡಿಕೊಳ್ತೀವಿ, ಸ್ತ್ರೀಯರು ಮದುವೆ ಮಾಡ್ಕೊಳ್ತೀವಿ. ಎಲ್ಲಿಂದ ಕಲ್ತಿದ್ದೀಯಾ ಈ ಚಟ? ಸೈತಾನನ ಮೂಲಕ ಬಂದಂಥ ಈ ದುಷ್ಟ ಚಟ, ಕೋರಿಕೆನ ಮಲ್ಕೊಳ್ತೀರಾ? ಏನನ್ನು ಹಡಿತೀರಾ? ಪಾಪವನ್ನು ಹಡಿತೀರಾ. ಪಾಪವನ್ನು ಹಡಿಯೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ 19ನೇ ಅಧ್ಯಾಯ, ಆದಿಕಾಂಡ 19ನೇ ಅಧ್ಯಾಯ ಮೊದಲಿನ ವಚನದಲ್ಲಿ ಸ್ತ್ರೀಯರು ಪುರುಷರು ಕಾಮ ಕೋರಿಕೆಯಲ್ಲಿ ಇರುವಂಥ ಅವರನ್ನು ಬೆಂಕಿಯ ಮೂಲಕ ಸುಟ್ಟು ಬೂದಿ ಮಾಡಿದ್ದಾನೆ, ಸಂಹಾರ ಮಾಡಿದ್ದಾನೆ. ಮದುವೆ ಮಾಡಿಕೊಡ್ರಿ ಮಕ್ಕಳಿರ, ನಾನು ನಿಮಗೋಸ್ಕರ ಸ್ತ್ರೀಯನ್ನು ಉಂಟು ಮಾಡಿದ್ದೀನಿ, ನಿನಗೋಸ್ಕರ ಪುರುಷನನ್ನು ಉಂಟು ಮಾಡಿದ್ದೀನಿ. ಮಕ್ಕಳಿರ, ನೀವು ಚೆನ್ನಾಗಿರಿ, ಸುಖವಾಗಿರಿ. ಗಂಡ ಹೆಂಡತಿ ನನ್ನ ವಾಕ್ಯಕ್ಕೆ ಒಳಪಡಿ, ವಿಧೇಯರಾಗಿ ಭಕ್ತಿಯಿಂದ ಜೀವಿಸಿ, ಹೊಟ್ಟೆ ತುಂಬ ಊಟ ಮಾಡಿ. ಪ್ರಕೃತಿಯಲ್ಲಿ ಎಲ್ಲ ನಾನೇ ಕೊಟ್ಟಿದ್ದೀನಲ್ಲ, ಪ್ರಕೃತಿಯಲ್ಲಿ ಊಟ ಮಾಡಿ ಸುಖಪಡಿ, ಭಕ್ತಿಯಿಂದ ನಡ್ಕೊಡ್ರಿ ನನ್ನ ಮಕ್ಕಳಿರ. ಅಂದರೆ ಈ ಸುಖ ಬೇಡ, ಇನ್ನು ಬೇರೆ ಸುಖ ಬೇಕು, ಇನ್ನೂ ಸುಖ ಬೇಕು. ಹೌದಾ? ಅದು ರೋಗ ಬರುತ್ತೆ, ರೋಗ ಬಂದರೂ ಪರವಾಗಿಲ್ಲ, ಏಡ್ಸ್ ಬಂದರೂ ಪರವಾಗಿಲ್ಲ, ಬೇರೆ ಸುಖ ಬೇಕು ನನಗೆ. ಹೌದಾ? ಕೆಟ್ಟೋಗಿಲ್ವಾ? ಸಮಾಜ ಹಾಳಾಗ್ತಾ ಇಲ್ವಾ? ಯಾರು ಉದ್ಧಾರ ಮಾಡ್ತಾರೆ? ಯಾರು ಸರಿ ಮಾಡ್ತಾರೆ ಈ ಪ್ರಪಂಚವನ್ನು? ಯಾರು ಸರಿ ಮಾಡಲ್ಲ. ಸರಿ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸರಿ ಮಾಡುವಂಥ ಬೋಧನೆ 1ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನಡೆದಿದೆ. ಆ ಬೋಧನೆ ಕೇಳೋರೇ ಇಲ್ಲ. ಬೋಧನೆ ಕೇಳಿದ್ರೆ ಸರಿಯಾಗುತ್ತೆ, ಬೋಧನೆ ಕೇಳಿ ಅದಕ್ಕೆ ಒಳಪಟ್ಟರೆ ಸರಿಯಾಗುತ್ತೆ, ಪ್ರಪಂಚ ಉದ್ಧಾರ ಆಗುತ್ತೆ. ಯವ್ವನ ಕಾಲದಲ್ಲಿ ಇದ್ದಂಥ ಯುವಕರು ಹುಡುಗಿಯರು ಕಂಡ್ರೆ ಸಾಕು, ಕೆಡಿಸ್ಬೇಕು, ಹಾಳು ಮಾಡಬೇಕು. ಯಾಕೆ ಈ ಚಟ? ಯವ್ವನ ಕಾಲ ಬಂತಲ್ವಾ, ಮದುವೆ ಮಾಡ್ಕೊ ಕಣೋ. ಒಂದು ಅಮಾಯಕಳನ್ನು ಹಾಳು ಮಾಡೋದಕ್ಕೆ ಯಾಕೆ ಕಣೋ ನಿನಗೆ ದುರ್ಬುದ್ಧಿ? ಯಾಕ್ರೋ ಇಂಥ ದುರ್ಬುದ್ಧಿ ಅಂತ? ನಿನ್ನ ತಂಗಿಯನ್ನು ನೀನು ಹಾಳು ಮಾಡ್ತೀಯ ಕಣೋ, ನಿನ್ನ ಅಕ್ಕಳನ್ನು ನೀನು ಹಾಳು ಮಾಡ್ತೀಯ, ನಿನ್ನ ತಾಯಿಯನ್ನು ನೀನು ಹಾಳು ಮಾಡ್ತೀಯ. ಒಬ್ಬ ಅಮಾಯಕಳು ಸಿಕ್ಕಿದ್ದಾಳೆ ಅಂತೇಳಿ, ಬಳಸ್ಕೊಳ್ಬೇಕು ಅಂತೇಳಿ ಕೂಡಿ ಆನಂತರ ಹತ್ಯೆ ಮಾಡೋದೇನು, ನರಹತ್ಯೆ ಮಾಡುವಂಥದ್ದೇನು? ಭ್ರಷ್ಟತ್ವ ತುಂಬಿ ತುಳುಕುತ್ತಾ ಇದೆ. ಎಷ್ಟು ಕಾನೂನುಗಳು ಇದ್ದರೂ, ಎಷ್ಟು ಕೋರ್ಟ್ ಕಚೇರಿಗಳು ಇದ್ದರೂ, ಇಂಥ ಭ್ರಷ್ಟತ್ವ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದೆ. ಯಾರು ಕಾಪಾಡ್ತಾರೆ? ಉದ್ಧಾರ ಆಗಬೇಕು, ಸಮಾಜ ಸರಿ ಆಗಬೇಕು ಅಂದರೆ ಈ ಪ್ರಪಂಚಕ್ಕೆ ದೇವರ ಜ್ಞಾನ ಹೋಗಬೇಕು. ದೇವರ ಜ್ಞಾನ ಹೋಗ್ತಾ ಇದೆಯಾ?
ಬೋಧನೆ ಮಾಡೋರೇನು ಯೇಸು ಸ್ವಾಮಿ ಕರೀತಾ ಇದ್ದಾನೆ ಬನ್ನಿ. ಯಾಕೆ ಕರೀತಾ ಇದ್ದಾನೆ? ನಿಮಗೆ ಉದ್ಯೋಗ ಇಲ್ವಲ್ಲ, ಕೊಡ್ತಾನೆ ಬನ್ನಿ. ನಿಮಗೆ ಸಂಬಳ ಬಂದಿಲ್ವಲ್ಲ, ಬನ್ನಿ. ಅದಕ್ಕೆ ಕರೀತಾ ಇದ್ದಾರೆ ಇವರು. ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು, ದೇವರ ಮೂಲಕ ಹುಟ್ಟಿದ್ದೇವೆ, ದೇವರ ಸಂತಾನದವರು ನಾವೆಲ್ಲರೂ. ಆ ಯೇಸು ಪ್ರಭು ನಮ್ಮನ್ನು ಕಾಪಾಡೋದಕ್ಕೆ ಬಂದಿದ್ದಾನೆ, ನಿತ್ಯ ಜೀವನ ಕೊಡೋದಕ್ಕೆ ಬಂದಿದ್ದಾನೆ, ಪರಲೋಕವನ್ನು ಕೊಡೋದಕ್ಕೆ ಬಂದಿದ್ದಾನೆ, ಪರಲೋಕದ ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದಾನೆ, ಆ ತಂದೆಯನ್ನು ಪರಿಚಯ ಮಾಡೋದಕ್ಕೆ ಬಂದಿದ್ದಾನೆ. ಇದ್ದದ್ದು ಇದ್ದ ಹಾಗೆ ಸುವಾರ್ಥ ಸಾರೋರು ಯಾರಿದ್ದಾರೆ? ಬೋಧನೆ ಮಾಡೋರು ಹಾಗೆ ಇದ್ದಾರೆ, ಕೇಳೋರು ಕೂಡ ಹಾಗೆ ಇದ್ದಾರೆ. ಕೇಳೋರಿಗೂ ಕೂಡ ಏನು ಬೇಕು ಅಂತ ನೋಡುವಾಗ ಈ ಲೋಕದ ಭೌತಿಕವಾದಂಥ ಸುಖ ಭೋಗಗಳೇ ಬೇಕು. ಹಾಗಿದ್ರೆ ಉದ್ಧಾರ ಆಗ್ತೀವಾ? ದೇವರನ್ನು ಈಗೇನ ಅರ್ಥ ಮಾಡಿಕೊಂಡಿದ್ದೀವು? ಈ ಜಗತ್ತನ್ನು ನಡೆಸುವಂಥ ಆ ತಂದೆಯಾದ ದೇವರು ದುಃಖ ಪಡ್ತಾ ಇದ್ದಾನೆ, ನೊಂದುಕೊಳ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ ಎನ್ನುವಂಥ ವಿಷಯ ಯಾರಿಗಿರೇ ಅರ್ಥ ಆಗ್ತಾ ಇದೆ? ಅದಕ್ಕೆ ಜಲಪ್ರಳಯ ತರಿಸಿ ನಾಶ ಮಾಡಿದ್ದಾನೆ, ಬೆಂಕಿ ಮೂಲಕ ನಾಶ ಮಾಡಿದ್ದಾನೆ, ಉಪದ್ರವಗಳನ್ನು ತರಿಸಿ ನಾಶ ಮಾಡಿದ್ದಾನೆ, ಮಿಡತೆಗಳು, ಚಂಡಮಾರುತಗಳು, ಭೂಕಂಪಗಳು, ಅನೇಕ ಅಪಘಾತಗಳ ಮೂಲಕ ದೇವರು ನಾಶ ಮಾಡುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ಭಕ್ತರು ಭ್ರಷ್ಟರಾದ ಮೇಲೆ ಮೊದಲನೇದಾಗಿ ಎಚ್ಚರಿಸ್ತಾರೆ. ಮೊದಲನೇದಾಗಿ ಎಚ್ಚರಿಕೆ, ನನ್ನ ಮಕ್ಕಳಿರ ಬದಲಾಗ್ರಿ, ನನ್ನ ಮಕ್ಕಳಿರ ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವೆಲ್ಲರೂ ನನಗೆ ಮಕ್ಕಳು. ಯಾರು? ಭೂಲೋಕದಲ್ಲಿದ್ದವರೆಲ್ಲರೂ. ಭೂಲೋಕದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ದೇವರಿಗೆ ಕುಮಾರ್ತೆಯರು, ಕುಮಾರರು. ಎಲ್ಲರಿಗೂ ಹೇಳುವಂಥ ಮಾತು. ಒಂದು ದೇಶಕ್ಕೆ ಮಾತ್ರವಲ್ಲ, ಇಸ್ರಾಯೇಲರಿಗೆ ಮಾತ್ರವಲ್ಲ, ಭೂಲೋಕದಲ್ಲಿ ಇದ್ದಂಥ ಪ್ರತಿ ಪ್ರಜೆಗಳಿಗೆ ಕ್ರಿಸ್ತ ಪೂರ್ವದಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ದೇವರನ್ನು ನಂಬಿಕೊಂಡಿರುವಂಥ ಕ್ರೈಸ್ತರ ಮೂಲಕ ಇಲ್ಲ ಅಪೋಸ್ತಲರ ಮೂಲಕ ಅಲ್ಲಿಂದ ಕೂಡ ಪ್ರಾರಂಭವಾಗಿದೆ. ಕೊನೆಯದಾಗಿ ಪ್ರಪಂಚ ದೇಶಕ್ಕೆ ಸತ್ಯ ವೇದ ಗ್ರಂಥವನ್ನು ತಲುಪಿಸಿದ್ದಾರೆ ದೇವರು. ಓದ್ರಿ, ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಪ್ರಿಯರಾದ ದೇವರ ಮಕ್ಕಳಿಗೆ ಇದಕ್ಕೇನೋ ಒಂದು ಮುದ್ರೆ ಹಾಕಿದ್ದಾರೆ. ಇದು ಮತಕ್ಕೆ ಸಂಬಂಧಪಟ್ಟಿದೆ ಗ್ರಂಥ, ಇದು ನಮಗಲ್ಲ, ಇದು ಮತಾಂತರ ಮಾಡೋದಕ್ಕೆ ಬಂದಿರುವಂಥ ಗ್ರಂಥ. ಮತಾಂತರ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇವರು. ಈ ಬೋಧಕರು, ಈ ಸೇವಕರು, ಈ ಪಾಸ್ಟರ್ಗಳು ಎಲ್ಲರೂ ಕೂಡ ಮತಾಂತರ ಮಾಡೋದಕ್ಕೆ ಬಂದಿದ್ದಾರಂತೆ. ಈ ಅನ್ಯರು ಬೋಧನೆ ಮಾಡೋಕ್ಕೆ ಬಂದರೆ ಇವರೇನು ಮಾಡಿದಾರಂತ ನೋಡುವಾಗ ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತೇಳಿ ಸ್ವಸ್ಥತೆಗಳು, ದೆವ್ವಗಳನ್ನು ಬಿಡಿಸ್ತೀವಿ ಅಂತೇಳಿ ಮಾಯ ಬೋಧನೆ. ದೆವ್ವಗಳೇನೋ ಮನುಷ್ಯರ ಹೃದಯದಲ್ಲಿವೆ. ಇವರೇನೋ ಯಾರಿಗೂ ರೋಗ ಇರುತ್ತಲ್ಲ, ಮಾನಸಿಕವಾದಂಥ ರೋಗ ಇರುತ್ತಲ್ಲ, ಆ ಮಾನಸಿಕವಾದಂಥ ರೋಗದಲ್ಲಿ ಇದ್ದವರು ಬಂದಾಗ ಟಚ್ ಅಂತ ಬೆಳೆಸುತ್ತ. ಅದರಲ್ಲಿ ದೆವ್ವ ಇಲ್ಲ ಕಣೋ ಮೂಡ, ಆ ಮನುಷ್ಯರಲ್ಲಿ ದೆವ್ವ ಇಲ್ಲ ಕಣೋ ಮೂಡ, ನಿನ್ನಲ್ಲಿ ದೆವ್ವ ತುಂಬಿಕೊಂಡಿದೆ. ನಿನ್ನಲ್ಲೇ ಮಾನಸಿಕವಾದಂಥ ರೋಗದಲ್ಲಿ, ವ್ಯಾಧಿಯಲ್ಲಿ, ಹಿಂಸೆಯಲ್ಲಿ ಇದೆ ಅದು. ಇಲ್ಲಾಂದರೆ ಅವರು ಹಿಂಸೆಯಲ್ಲಿ, ಮಾನಸಿಕವಾದಂಥ ರೋಗದಲ್ಲಿ, ಬಾಧೆಯಲ್ಲಿ ಇರುವಾಗ ನಿನ್ನ ಬಳಿಗೆ ಬಂದಾಗ ವಾಕ್ಯದ ಮೂಲಕ ಧೈರ್ಯಪಡಿಸೋದು ಬಿಟ್ಟು ನಿನ್ನಲ್ಲಿ ದೆವ್ವ ಇದೆ ಅಂತೇಳಿ, ನಿನ್ನಲ್ಲಿ ದೆವ್ವ ತುಂಬಿಕೊಂಡಿದೆ. ಅವರಲ್ಲಿಲ್ಲ. ಅವರಲ್ಲಿ ರೋಗ ಇದೆ, ಮಾನಸಿಕವಾದಂಥ ರೋಗ ಇದೆ ಅವರಲ್ಲಿ. ವಾಕ್ಯದ ಪ್ರಕಾರ ಸರಿ ಮಾಡ್ಕೊಳ್ಳೋದು ಹೋದರೆ ಪ್ರಪಂಚ ಉದ್ಧಾರ ಆಗಲ್ಲ, ಪ್ರಪಂಚ ಉದ್ಧಾರ ಆಗೋದಿಲ್ಲ ರೀ. ದೇವರು ಯಾಕೆ ಸಂಹಾರ ಮಾಡೋದಕ್ಕೆ ಕೊಟ್ಟಿದ್ದಾನೆ? ದೇವರು ಯಾಕೆ ಸಂಹಾರ ಮಾಡೋದಕ್ಕೆ ದೇವರು ಉಂಟು ಮಾಡಿದ್ದಾನ? ಇಲ್ಲ. ತಪ್ಪು ಮಾಡಿರೋದರಿಂದ, ಭ್ರಷ್ಟರಾಗಿರೋದರಿಂದ, ಕ್ರೂರರಾಗಿರೋದರಿಂದ ಸಂಹಾರ. ಕ್ರೂರರಾಗಬಾರ್ದು, ಭ್ರಷ್ಟರಾಗಬಾರ್ದು ಅಂದರೆ ಅವರ ಬಳಿಯಲ್ಲಿ ಆರೋಗ್ಯಕರವಾದಂಥ ಬೋಧನೆ ಹೋಗಬೇಕು. ಆರೋಗ್ಯಕರವಾದಂಥ ಬೋಧನೆ, ಶ್ರೇಷ್ಠವಾದಂಥ ಬೋಧನೆ ಎಲ್ಲಿಂದ ಪ್ರಾರಂಭವಾಗಬೇಕು? ಬೋಧನೆ ಎಲ್ಲಿಂದ ಪ್ರಾರಂಭವಾಗಬೇಕು ಅಂತ ನೋಡುವಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಕ್ರೈಸ್ತರ ಮನೆಯಲ್ಲಿ ಕ್ರೈಸ್ತರ ಕುಟುಂಬದಲ್ಲಿ ಎಲ್ಲಿಂದ ಪ್ರಾರಂಭವಾಗಬೇಕು ಅಂತ ಹೇಳಿದ್ದಾರೆ ಅಂತ ನೋಡುವಾಗ ಒಂದು ಸಾರಿ ಗಮನಿಸ್ರಿ. ಕ್ರೈಸ್ತ ಪೂರ್ವದಲ್ಲಿ ಇಸ್ರಾಯೇಲರಿಗೆ ಹೇಳಿದ್ದಾರೆ, ಇವಾಗ ದೇವರು ಪ್ರತಿ ಕ್ರೈಸ್ತರಿಗೆ ಹೇಳುವಂಥ ಮಾತು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲರೇ ಕೇಳಿರಿ, ಈ ದಿನ ಕ್ರೈಸ್ತರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು,
ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯಗಳಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕುಳಿತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಒಂದು ಕಾಲದಲ್ಲಿ ಇಸ್ರಾಯೇಲ್ರಿಗೆ ಹೇಳಿದ್ದಾನೆ, ಈ ಕಾಲದಲ್ಲಿ ಪ್ರತಿ ಕ್ರೈಸ್ತರು ಕೂಡ ಇದನ್ನು ಪಾಲಿಸಬೇಕು. ಪ್ರತಿ ಕ್ರೈಸ್ತರು ಭಕ್ತರಾಗಿ ನೀತಿವಂತರಾಗಿ ದೇವರಿಗೆ ಒಳಪಡುವವರಾಗಿ ಜೀವಿಸಬೇಕು. ಎರಡನೇದಾಗಿ ಮಕ್ಕಳಿಗೆ ದೈವತ್ವವನ್ನು ಕಲಿಸಬೇಕು. ಸಹೋದರ ಸಹೋದರಿರೇ, ಮಕ್ಕಳಿಗೆ ಏನು ಕಲಿಸ್ಬೇಕು? ದೈವತ್ವ, ದೇವರ ಪ್ರೀತಿ, ದೇವರ ಜ್ಞಾನ. ದೈವತ್ವವನ್ನು ಕಲಿಸದೆ ಹೋದರೆ, ದೇವರ ಜ್ಞಾನವನ್ನು ಕಲಿಸದೆ ಹೋದರೆ ಭ್ರಷ್ಟರಾಗ್ತಾರೆ. ಒಂದು ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ, ನೋಹನ ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ. ಅದೇ ಪ್ರಕಾರ ಲೋಟನ ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ. ಇಸ್ರಾಯೇಲರ ಕಾಲದಲ್ಲಿ ನೋಡುವಾಗ ಅನೇಕರು ಭ್ರಷ್ಟರಾಗಿದ್ದಾರೆ. ಮತ್ತು ದೇವರೇನು ಮಾಡಿದ್ದಾರೆ? ದೇವರು ಮೊದಲನೇದಾಗಿ ಸುವಾರ್ತೆ, ವಾಕ್ಯಗಳನ್ನು ತಿಳಿಸ್ತಾರೆ. ದೇವರು ವಾಕ್ಯಗಳನ್ನು ತಿಳಿಸ್ತಾರೆ. ಸರಿ ಮಾಡಿಕೊಡ್ರಿ ಮಕ್ಕಳೇರ, ಇಲ್ಲಾಂದರೆ ಅಪಘಾತಗಳು, ಉಪದ್ರವಗಳು ಪ್ರಕೃತಿ ಮೂಲಕ, ಇಲ್ಲಾಂದರೆ ಮನುಷ್ಯರ ಮೂಲಕ. ಅದಕ್ಕೆ ಅಶ್ಶೂರ್ಯರ ಅರಸರನ್ನು ಎಬ್ಬಿಸಿದ್ದಾನೆ, ಬ್ಯಾಬಿಲೋನ್ ಅರಸರನ್ನು ಎಬ್ಬಿಸಿದ್ದಾನೆ, ಕಸ್ದಿಯರ ಅರಸರನ್ನು, ಮೇದ್ಯರ ಪಾರಸಿಕರ ಚಕ್ರವರ್ತಿಗಳನ್ನು, ಗ್ರೀಕು ಚಕ್ರವರ್ತಿಗಳನ್ನು, ರೋಮಾ ಚಕ್ರವರ್ತಿಗಳನ್ನು, ಅರಸರನ್ನು ಅನೇಕರನ್ನು ಎಬ್ಬಿಸಿ ಪಾಠವನ್ನು ಕಲಿಸಿದ್ದಾನೆ. ಆದರೂ ಬುದ್ಧಿ ಬಂದಿಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನ ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯೂ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟು